ಜಾಗದಲ್ಲಿ ಇಲ್ಲಿ 100 ಮೀಟರ್ ಕಸ ತೊಟ್ಟ ಅಲ್ಲೇ ಒಂದು ಮೊಸಳೆ ಉಂಟು. ಈಗ ಅದಕ್ಕೆ ಆಹಾರ ಆಗಬಾರ್ದು. ಫುಲ್ಲು ಹಾಂ ಸರ್ ಹೊಡಿಯುತ್ತಲ್ಲ ಆ ಥರ. ಬಡ್ಡೆ ಅಲ್ಲ, ಹಾಳೆ ಇಲ್ಲ. ಎಲ್ರಿಗೆ ಎಚ್ಚರಿಕೆ, ಇಂಥ ಒಂದು ಅಜಾಗೃತಿಯಿಂದ ಯಾರು ಮಾಡಬೇಡಿ, ಜಾಗ್ರತೆಯಿಂದ ಮಾಡಿ. ಸೂಪರ್ ಆಗಿದಲ್ಲ ಅಣ್ಣ. ಇಲ್ಲಿ ಬನ್ನಿ, ಏನು ಹೆಸರು ನಿಮ್ಮದು? ನಾಗರಾಜ್ ಅಣ್ಣ. ನೋಡಿ ಇವತ್ತು ನಾವು ಇದು ಯಾವ ಊರಣ್ಣ? ಕೂಡ್ಲಿ ಹತ್ರ ಒಂದು ಒಬ್ಬರು ನಿನ್ನೆ ಎಷ್ಟು ವರ್ಷ ಹುಡುಗ? 22 ವರ್ಷದ ಹುಡುಗ ನೀರಿಗೆ ಬಿದ್ದ. ಮತ್ತು ತಂದೆ ಮಗ ಇಬ್ಬರು ಹೋಗಿ ಏನೋ ಅವ್ರು ಕಾರ್ಯ ಮಾಡ್ಬೇಕು, ಅಚಾನಕ್ಕಾಗಿ ನೀರಿಗೆ ಬಿದ್ದಿದ್ದಾನೆ. ಆದರೆ ಮೃತದೇಹ ಸಿಕ್ಕಿಲ್ಲ. ಈಗ ಬರ್ತೀವಿ, ಬೆಳಿಗ್ಗೆ ಬರುವಾಗಲೇ ಇಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮೊಸಳೆ ಇದೆ ಅಂತ ನಮಗೆ ಗೊತ್ತಾಯಿತು. ಆದರೂ ಸಹ ಅಲ್ಲಿ ಕೆಳಗಿರಲಿಕ್ಕೆ ನಮಗೆ ಭಯ ಅಂತ ಅಲ್ಲ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದೊಂದು. ಈಗ ಸಹ ಸುವರ್ಣ ನಟ್ ಅವರು ಸಹ ವಿಡಿಯೋ ಮಾಡ್ಕೊಂಡು ಈಗ ಪಬ್ಲಿಷ್ ಆಗಿದೆ ಅದು. ಆದರೆ ಸಹ ಒಂದು ಎಷ್ಟು ದೊಡ್ಡದಿರ್ತಾರೆ, ನೀವೆಲ್ಲ ನೋಡಿದ್ದೀರಣ್ಣ? ನೋಡಿ 12 ಅಡಿ ಮೊಸಳೆ ಉಂಟು. ಅದೇ ಜಾಗದಲ್ಲಿ ನಿನ್ನೆೊಬ್ಬರು ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ. ಅಲ್ಲಿ ಅದಕ್ಕೆ ಹೆಚ್ಚೊಂದು 100 ಫೀಟ್ 100 ಮೀಟರ್ ಅಷ್ಟೇ ದೂರದಲ್ಲಿದೆ. ಈಗ ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಅಲ್ಲಿಗೆ ಹೋಗಿ ನಾವೊಂದು ಆ ಹೊಂಡಕ್ಕೆ ಹೋಗಿ ನೋಡ್ತೇವೆ. ನಮಗೇನೋ ಆಗದಾಗೆ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆಂದರೆ ಮೊಸಳೆ ಒಂದು ಸಲ ಹಿಡಿದ್ರೆ ಯಾರನ್ನೂ ಬಿಡೋಲ್ಲ. ಅದರಿಂದ ಆ ಜಾಗಕ್ಕೆ ಹೋಗಿ ಒಂದು ಸಲ ಆ ದೇಹಕ್ಕೆ ಒಂದು ಮುಕ್ತಿಯಾಗಲಿ ಅಂತ ನಾವು, ಯಾಕೆಂದರೆ ಮನೆಯವರು ಸಹ ತುಂಬ ಆಡ್ತಾ ಇದ್ದಾರೆ. ಅದರಿಂದ ಇವರು ಸಹ ನಮ್ಮ ಸ್ನೇಹಿತರು ಇಲ್ಲೇ ಇದ್ದರು. ಅವ್ರು ಹೇಳಿದ್ರು ಬರುವಾಗಲೇ, ಈಶ್ವರಣ್ಣ ಮೊಸಳೆ ಇದೆ ಅಂತ. ಯಾಕೆಂದರೆ ಬೆಳಿಗ್ಗೆ ನೋಡಿದ್ದಾರೆ. ಅದರಿಂದ ಮತ್ತೆ ಅದೇನೋ ಅಟ್ಯಾಕ್ ಮಾಡಿದರೆ ಅದೊಂದು ರಗಳಾಗ್ತದೆ. ಆದಷ್ಟು ಜಾಗ್ರತೆ ಮಾಡಿ ಒಂದು ಸಲ ನಿನ್ನೆ ಬಿದ್ದ ಜಾಗಕ್ಕೆ ಮುಳುಗಿ ನೋಡ್ತೇವೆ ಆದಷ್ಟು ಬೇಗ. ನಿಮ್ಮೆಲ್ಲ ಆಶೀರ್ವಾದ ಇರಲಿ. ನೋಡಿ, ಇದು ಶೃಂಗೇರಿ ದೇವರ ಒಂದೇನು ಮೂಲ ಸ್ಥಾನ. ಇಲ್ಲಿ ಶಾರದಮ್ಮನವ್ರದ್ದು ಇದೇ ದೇವಸ್ಥಾನ. ಆ ಕಡೆ ಇದೆಯಾ? ಆ ಕಡೆ ಇದೆ ನೋಡಿ. ಇಲ್ಲಿ ಮೂಲ ಇಲ್ಲೇ ಪೂಜೆ ಮಾಡಿ ಮತ್ತೆ ಅಲ್ಲಿ ಹೋಗೋದು. ನೋಡಿ ನೀರೆಲ್ಲ ಕೆಂಪಾಗಿದೆಯಲ್ಲ, ಹೌದಂತಲ್ಲ. ಇದೇನಿದೆ ನೀರು ಅಲ್ಲಿಂದ ಮತ್ತೆ ಕೆಳಗೆ ಹೋಗಲ್ಲ. ಈಶ್ವರಣ್ಣ ಅಲ್ಲಿ ಆ ದಂಡೆ ಇದ್ರಿಂದ ಕಲ್ಲು ಆಚೆ ನೀರು ಹೋಗಲ್ವಾ? ಅದು ಲಾಕ್ ಅಲ್ಲಿ. ಇದು ರಾಮೇಶ್ವರ ದೇವಸ್ಥಾನ ಮೂಲ. ಅದೇ ನೋಡಿ ಹೇಳಿ. ಸ್ವಲ್ಪ ವಿಮೋಚನೆ ಆಗಲ್ಲ. ಒಬ್ರು ಗುರುಗಳು ಹೇಳ್ತಾರೆ, ಕೊಡಲಿ ಶೃಂಗೇರಿ ಮಹಾಸಂಸ್ಥಾನ 2 ನದಿ ಇರೋ ಜಾಗದಲ್ಲಿ ಹೋಗಿ ನೀವು ಒಂದು ಮರಳಿನಲ್ಲಿ ಲಿಂಗನ ಮಾಡಿ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ನಿಮ್ಮ ಶಾಪ ಪರಿಹಾರ ಆಗುತ್ತೆ. ಆಗ ಶ್ರೀರಾಮ ಬಂದ್ಬಿಟ್ಟು ಏನಿದೆ ಇಲ್ಲಿ ಮರಳಿಂದ ಲಿಂಗ ಸ್ಥಾಪನೆ ಮಾಡಿ ಪೂಜೆ ಮಾಡಿರೋ ಜಾಗ ಅದು. ಅದು ಇವತ್ತು ಮರಳಲ್ಲಿ ಇಲ್ಲಿದೆ. ಆದಷ್ಟು ಜಾಗ್ರತೆ ಮಾಡಬೇಕು. ಎತ್ತಿ ಅದರಿಂದ ದಯವಿಟ್ಟು ಇಂತಹ ಕಾರ್ಯಾಚರಣೆ ಮಾಡುವಾಗ ಅದಲ್ಲದೆ ನಮಗೀಗ ನೋಡಿ ಎಷ್ಟು ರಿಸ್ಕ್ ಉಂಟು. ಇದೇ ಜಾಗದಲ್ಲಿ ಇಲ್ಲೇ 100 ಮೀಟರ್ ಕಸ ತೊಟ್ಟ ಅಲ್ಲೇ ಒಂದು ಮೊಸಳೆ ಉಂಟು. ಈಗ ಅದಕ್ಕೆ ಆಹಾರ ಆಗಬಾರ್ದು. ಅದಕ್ಕೋಸ್ಕರ ಎಷ್ಟು ಕಷ್ಟ ಇದ್ರೂ ಸಹ ನಾವೊಂದು ಮಾಡ್ತಾ ಇದ್ದೇವೆ. ದಯವಿಟ್ಟು ಇಂಥ ಒಂದು ಅನಾಹುತಗಳನ್ನು ಈಜು ಬರೋದಿದ್ದರೆ ಯಾರೂ ಹೋಗಬೇಡಿ. ಬೇಕಿದ್ರೆ ನೀವು ಯಾರ ಹತ್ರ ಲೈಫ್ ಗಾರ್ಡ್ ಅವರನ್ನು ಕರ್ಕೊಂಡು ಹೋಗಿ ಇಂಥ ಪಿಂಡ ಪ್ರದಾನ ಮಾಡುವಾಗ ಮಾಡಬೇಕು. ಅದರಿಂದ ನಿಮಗೆಲ್ಲರಿಗೆ ಎಚ್ಚರಿಕೆ, ಇಂಥ ಒಂದು ಅಜಾಗೃತಿಯಿಂದ ಯಾರು ಮಾಡಬೇಡಿ, ಜಾಗ್ರತೆಯಿಂದ ಮಾಡಿ. 2 ನದಿ ಆಚೆ ಈಚೆ ಬಂದು 2 ನದಿ ಬರ್ತಾ ಉಂಟು. ಸ್ವಲ್ಪ ಬಿಡಿ ಸರ್. ಇದು ತುಂಗಾ, ಇದು ಭದ್ರಾ, ಇದು ನೋಡಿ ತುಂಗಾ, ಅದು ಭದ್ರಾ.
ಈಗ ಇದು ಭದ್ರ, ಇದು ತುಂಗ, ಅದರ ಮಧ್ಯೆ ಆಗಿದೆ ನೋಡಿ. ಇಲ್ಲ, ತುಂಗಭದ್ರಾ ನದಿಯ ಮಧ್ಯದಲ್ಲಿ ನಿನ್ನೆ ಮುಳುಗಿದ್ದಾರೆ. ನಾವೀಗ ಮುಳುಗಿದ್ದೇವೆ. ಅದರಿಂದ ಮೊಸಳೆ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಏನು ಆಗದ ಹಾಗೆ. ನೋಡಿದಿರಲ್ಲ, ಕೇರಳದಲ್ಲಿ ಒಂದು ನಾವು ಒಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ನಮಗೆ ನಮ್ಮ ಜೀವದ ಪಣ ಬಿಟ್ಟು ನಾವು ಹೋಗ್ತೇವೆ, ಆಸೆ ಬಿಟ್ಟು. ಆ ಸೈಡಲ್ಲಿ ಹೋಗ್ಬೇಕಲ್ಲ ಸರ್, ಎಲ್ಲ ಈಗೊಂದು ಬರೋಕೆ 1 ಅವರ್ ಮುಂಚೆ ಇದೆಲ್ಲ ನೋಡ್ಕೊಂಡ್ಬಂದ್ವಿ. ಜಸ್ಟ್ ಇದ್ರಲ್ಲಿ ನೋಡಿದ್ರೆ ಇದ್ರಲ್ಲಿ ಪಾಸ್ ಆಯ್ತಾ? ನೋಡಿ ಬಂದೆ ಹತ್ರ ಅದೆಂತ ನೋಡು. ಆಚೆ ಹೋಗಿ ಬರುವ, ಅಲ್ಲಿ ಬಂದ್ರೆ ಆ ಕಡೆ ಬರ್ತದಲ್ಲ. ಇಲ್ಲ ಬಿಡೋಣ, ಬೇರೆ ನೋಡಿದ್ರೆ ಎಲ್ಲ ಇಷ್ಟಪ್ಪ ಇದೆ. ಇಲ್ಲ, ಕನ್ಫರ್ಮ್ ಆಗದೆ. ವೈಟ್ ಬೆಟ್ಟ ಇದ್ದಾನೆ. ಹಾಂ, ಅದು ಅವ್ರನ್ನ ಓಕೆನಾ? ಟಾರ್ಚ್ ಕೊಡ್ರಿ. ಇಲ್ಲೇನಾ ಬರ್ಬೇಕಾ? ಸ್ವಲ್ಪ ಆ ಕಡೆ ಅಂತ. ನಾನು ತಳ್ತಾ ಹೋಗ್ಕೊಂಡು ನೀರು ಅಡಿ ಜಲ್ಲಿ ಹೊಯ್ಗೆ ಆಳ ಇಲ್ಲ ಅಲ್ಲ, ಅಲ್ಲಿ ಹೋಗೋಣ ಫುಲ್ಲು. ಹಾಂ ಸರ್, ಹೊಯ್ಗೆ ಹೊಡಿ ಉಂಟಲ್ಲ ಆ ಥರ. ಬಡ್ಡೆ ಅಲ್ಲ, ಆಳ ಇಲ್ಲ ಅಂದರೆ ಅಲ್ಲಿಗೆ ಹೋಗ್ಬೇಕು. ಅಂಕಲ್ ಮುಂದಾ ಅಲ್ಲಿ ಸ್ವಲ್ಪ ಅಂತೆ, ಅಲ್ಲಿ ಅಲ್ಲಿ ಬಿಡುದು ತಳ್ಕೊಂಡು ಹೋಗ್ತಾ ಉಂಟು. ಹಾಂ, ಬಾಡಿ ಇಲ್ಲಲ್ಲ ಹತ್ರ ಇಲ್ಲಲ್ಲ. ಬರ್ರಿ ಇಲ್ಲ, ಅಲ್ಲಿಗೆ ಹೋಗಿ ಪಾಪ ಇವರ ಮಗನೇ ಇಲ್ಲಿ ಜಾರಿ ಹೋಗಿದೆ ಅವರು ಅಂತಿಮ ಕ್ರಿಯೆ ಆಗಲಿಕ್ಕೆ. ದಯವಿಟ್ಟು ಇನ್ನೂ ಸಹ ಯಾರು ಸಹ ಹೋಗುದಾದ್ರೆ ಲೈಫ್ ಗಾರ್ಡನ್ನು ಅಥವಾ ಈಜು ಬರಣದ ಇದ್ರೆ ಮಾತ್ರ ಹೋಗಿ. ಆದರೆ ನಿನ್ನೆ ನೀರಿನ ರಭಸ ಜಾಸ್ತಿ ಇತ್ತು. ದಯವಿಟ್ಟು ಅವರನ್ನು ಮೃತದೇಹ ಸಿಗಲಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ದೇಹ ಸಿಗಬೇಕು, ಇಲ್ಲ ಅವರು ಕಷ್ಟದಲ್ಲಿದ್ದಾರೆ. ಎಲ್ಲ ಒಂದ್ಸಲ ಬರ್ತೀವಿ ನೋಡಿ. ಎಲ್ಲರಿದ್ದಾರೆ ನೋಡಿ. ಈಗ ಎತ್ಕೊಂಡು ಬರ್ತಾ ಇದ್ದಾರೆ, ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಇವತ್ತು ಹೋಗಿದ್ದೇವೆ, ಆ ದೇಹ ಸಿಗಲಿಲ್ಲ. ನೀರಿನ ಪ್ರೆಷರ್, ಕರೆಂಟ್ ಜಾಸ್ತಿ ಇತ್ತು. ತುಂಗಾ ನದಿ ಇಲ್ಲಿಂದನೇ ಹೋಗುದು. ನೋಡಿ ನಮ್ಮ ಹೊಳಲ್ಕೆರೆಯ ಸ್ನೇಹಿತರು ನೋಡಿ.
ಸೂಪರ್ ಆಗಿದೆಲ್ಲ. ಅದು ಕಂಪನಿ ಗೋ ಕ್ಯಾಮ್. ಗೋ ಕ್ಯಾಂಪ್